ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಸುನಿಲ್ ಇವಾಗ ಮಧ್ಯಾಹ್ನಕ್ಕೆ ಹೊರಡ್ತಾ ಇದ್ದಾರೆ. ಮಧ್ಯಾಹ್ನ ಅಂದರೆ 11:15ಗೆ ಹೊರಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಅವ್ರಿಗೆ ರವೆ ಉಂಡೆ ಅದೆಲ್ಲ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು 3 ಗಂಟೆಗೆ ಹೋಗೋದು ಅಂದ್ಕೊಬಿಟ್ಟಿದ್ದೀನಿ. ಅವ್ರು 11:15ಗೆ ಇಲ್ಲಿ ಬಿಡಬೇಕು ಅಂತ ಹೇಳಿದ್ರು. ಅಯ್ಯೋ ಇಷ್ಟೊಂದು ಇದಾಯ್ತಲ್ಲ ಅಂತ ಹೇಳ್ಬಿಟ್ಟು, ಟೈಮ್ ಆಗಿದೆ ಆಲ್ರೆಡಿ 9 ಗಂಟೆ. ಬೇಗ ಬೇಗ ಸ್ವಲ್ಪ ಅದೆಲ್ಲ ರೆಡಿ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಬನ್ನಿ, ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ. ಬಾಳೆಹಣ್ಣೆಲ್ಲ ತುಂಬ ಇತ್ತು, ಈಗೆಲ್ಲ ಸುಮ್ಮನೆ ವೇಸ್ಟಾಗಿ ಈಚೆ ಹಾಕಿದೆ ನೋಡಿ. ಎಲ್ಲ ಅದು ಹೊಂಟೋಯ್ತು. ಇನ್ನೊಂದಿಷ್ಟಿತ್ತು. ಇವಾಗ ಒಂಥರ ಗುಂಗ್ರೆ ಥರ ಬರುತ್ತೆ. ಅದು ಏನಕ್ಕೆ ಬರುತ್ತೋ ಅನ್ನೋದು ಗೊತ್ತಿಲ್ಲ. ಯಾವುದು ಇಲ್ಲಿ ವೇಸ್ಟೇಜು ಮತ್ತು ಕೊಳ್ತ್ಕೊಂಡಿರೋದು ಅದು ಯಾವುದು ಇಟ್ಟಿಲ್ಲ ಅಂದರೂ ಕೂಡ ಗುಂಗ್ರೆ ಬರುತ್ತೆ. ಈ ಟೈಮ್ ಹಾಗೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಇದಕ್ಕೆ ಹಾಕ್ಬಿಟ್ಟು ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಆಲ್ರೆಡಿ ಒಳಗಡೆನೇ ಇದೆ. ಮೊದಲು ಹಣ್ಣು ಇಟ್ಟಿದ್ನಲ್ಲ, ಹಂಗಾಗಿ ಒಂದು ಸೇರಿಕೊಂಡಿದೆ. ತೆಗೆದುಬಿಟ್ಟು ಇಡಬೇಕು. ಇದೆಲ್ಲ ಹಾಕಿ ಇಲ್ಲಿ ಇಟ್ಬಿಡೋದು. ಇಲ್ಲೊಂದು ಸ್ವಲ್ಪ ಹಾಕಿದ್ದೀನಿ. ಬುಜ್ಜಿ ಸ್ನ್ಯಾಕ್ಸ್ ಚಿಪ್ಸು ಅದೆಲ್ಲ ಅದರಲ್ಲಿ ಇಟ್ಟಿದ್ದೀನಿ. ಬಾಳೆಹಣ್ಣು ಕೂಡ ಇದರಲ್ಲಿ ಇಟ್ಬಿಟ್ರೆ ಏನಾಗಲ್ಲ ಅಂದ್ಬಿಟ್ಟು ಹಿಂಗೆ ಇಟ್ಬಿಡೋದು. ಪದ್ಮಾವತಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಾಯಿತು. ಸೋಪು, ಬಟ್ಟೆ ಸೋಪು ಇದೆಲ್ಲ ನಮ್ಮ ಒಂದಿಷ್ಟು ಗೋಡನ್ ಬಟ್ಟೆ ಸೋಪು, ಚಂದ್ರಿಕಾ ಸೋಪು, ಈ ಪಾತ್ರೆ ತೊಳೆ ಸೋಪು, ಶಾಂಪು, ಪೇಸ್ಟು, ಸ್ಕ್ರಬ್ಬರ್ಗಳೆಲ್ಲ ಇಲ್ಲಿರೋದು. ಇದು ದೊಡ್ಡದು, ಇದು ಚಿಕ್ಕದು. ಮತ್ತು ರವೆ ಉಂಡೆ ಮಾಡಲಿಕ್ಕೆ ರವೆ ತಂದಿದ್ದಾರೆ. ಮೀಡಿಯಮ್ ರವೆ, ಸಕ್ಕರೆ ಮತ್ತು ಕಡಲೆ ಬೀಜ ತಂದಿದ್ದಾರೆ. ಕಡಲೆ ಬೀಜ ಇದಕ್ಕೆ ಕಡಲೆ ಪುರಿಗೆ ಹಾಕಿ ಒಗ್ಗರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಹಾಗಾಗಿ ಬೇಗ ಬೇಗ ಮಾಡಿಕೊಟ್ಬಿಡೋಣ. ಮತ್ತು ಕಡಲೆ ಪುರಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಡಲೆ ಬೀಜ ಹುರ್ಕೊಳ್ತಾಯಿದ್ದೀನಿ. ಜಾಸ್ತಿ ನಮ್ಮ ಮನೆಗಳಲ್ಲಿ ಈ ಥರ ಕಡಲೆ ಪುರಿ ಒಗ್ಗರಣೆ ಎಲ್ಲ ಮಾಡಲ್ಲ. ಸುನೀಲ್ ಬೇಕು ಅಂದ್ರಲ್ಲ ಅಂತ ಹೇಳ್ಬಿಟ್ಟು ಹುರ್ಕೊಳ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡು ಬೇಗ ಬೇಗ ಮಾಡಿಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಈ ಕಡೆ ರೊಟ್ಟಿನೂ ಮಾಡ್ತಾಯಿದ್ದೀನಿ ನೋಡಿ. ಅವ್ರು ಈಗ ತಿಂಡಿ ಮಾಡ್ತಾಯಿದ್ದಾರೆ, ಹಂಗಾಗಿ ಸೈಡಲ್ಲಿ ರೊಟ್ಟಿ ಮಾಡ್ತಾಯಿದ್ದೀನಿ. ಮತ್ತು ಈ ಕಡೆ ಕಡಲೆ ಬೀಜ ಎಲ್ಲ ಹುರಿತಿದ್ದೀನಿ. ಬೇಗ ಬೇಗ ಕೆಲಸ ಮಾಡಬೇಕಲ್ಲ. ನಾನು ಅಲ್ಲ, ಅವ್ರು ಹೇಳಿರೋದು ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಹೇಳ್ತಾ ಇರೋದು ಅವ್ರಿಗೆ ಅರ್ಥ ಆಗಿದೆ ಅಂತಲೇ ಈ ಮಿಸ್ಟೇಕಲ್ಲಿ ಲೇಟಾಗಿದೆ. ಅವರು ಬೆಂಗಳೂರಲ್ಲಿ ಹತ್ತೋ ಟೈಮಿಂಗ್ಸು ನಮ್ಗೆ ಇಲ್ಲಿ ಹೇಳ್ತಾರೆ. ನಾವು ಬೆಂಗಳೂರಲ್ಲಿ ಹತ್ತೋ ಟೈಮಿಂಗ್ಸ ಮೈಸೂರಲ್ಲಿ ಹತ್ತಾರೆ ಅಂತ ಅಂದ್ಕೊಂಡು ಲೇಟ್ ಮಾಡಿಬಿಟ್ಟೆ. ಕಡಲೆ ಬೀಜ ಹುರಿದಿರೋದು ಇದು ಮಾಡ್ತಾಯಿದ್ದಾರೆ. ನಾನು ಕೂಡ ಇಲ್ಲಿ ಎಲ್ಲರೂ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಲೇಟ್ ಆಗ್ತಿದೆ ಅನಿಸ್ತಾನೆ. ಇದೆಲ್ಲ ಕಡಲೆ ಬೀಜನ ಬೇಳೆ ಮಾಡ್ತಾಯಿದ್ದಾರೆ. ಬಾಯ್ ಇಲ್ಲಪ್ಪ, ಅಲ್ಲಿ ಮೊರಕಾಕಿ ನಾನು ಕೇರ್ಕತ್ತಿ ಮೊರ ಒಳಗಡೆ ಆಯ್ತಾ. ಮುಚ್ಚೆದ್ನ ಹೇಳು ಅಂದೆ. ರವೆ ಉಂಡೆ ಮಾಡಿ ಹಾಕಿದ್ದೀನಿ. ಮತ್ತು ಪೂರಿ ಒಗ್ಗರಣೆ ಎಲ್ಲ ಮಾಡಿಕೊಟ್ಟೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರು. ಇನ್ನೂ ಸ್ವಲ್ಪ ಬೇಡ ಅಂದರೆ ಇಟ್ಟಿದ್ದಾರೆ ನೋಡಿ. ಎಲ್ಲ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ, ಫ್ರೀನೇ ಇಲ್ಲ, ಟೈಮ್ ಇಲ್ಲ. ಇದನ್ನು ತೋರ್ಸೋಕ್ಕೂ ಟೈಮ್ ಇಲ್ಲ, ಅಷ್ಟು ಇದಾಗಿದೆ. ಹಾಗಾಗಿ ಶೈಲಿಲಿ ಮಗನ ಆಟ ಆಡ್ತಾ ಇದ್ದಾಳೆ. ಈಗ ಎದ್ದಿದ್ದಾನಾ? ನಿನ್ನ ಮುದ್ದು ಬೇಬಿನಾ ನೀನು ಮುದ್ದು ಬೇಬಿನಾ? ಅಯ್ಯೋ ಅಯ್ಯೋ ತಮ್ಮ ನೋಡಿ ಕ್ಯೂಟ್ ಆಗವನೆ ಮುದ್ದು ಮುದ್ದಾಗಿ ಆಯ್ತಾನೆ.
ಅವನಪ್ಪ ಹೂ ಅಂದ್ಯಪ್ಪ ಹೂ ಅಂದು ಈ ದಿನ ಹೂ ಅಂದು ಈ ದಿನ ಬಂದ್ಬಿಡ್ತೀನಿ ಆದಷ್ಟು ಬೇಗ ಓಕೆನಾ ದೊಡ್ಡನಾಗಿರ್ತೀಯಲ್ಲ ನೀವು ಬರೋಷ್ಟರಲ್ಲಿ ಮಕ್ಕಳ ಕಲಿತಾ ಇರ್ಬೋದು ಮೋಸ್ಟ್ಲಿ ಕಲ್ತಿರ್ತಾರೆ ಕೊಡ್ತಾ ಇಲ್ಲ ನಿಮ್ಮ ಅಪ್ಪನೇ ರಿಯಾಕ್ಟ್ ಮಾಡ್ತಾ ಇರೋದು ಅವ್ನು ಮುದ್ಕೊಳ್ತಾ ಇಲ್ಲ ಚೆನ್ನಾಗಿ ಟಚ್ ಮಾಡ್ಬಿಟ್ಟು ಮುದ್ಕೊಡ್ತಲ್ಲ ಅದು ಹಿಂಗೆ ಟಚ್ ಮಾಡ್ತಿದೆ ಪಪ್ಪ ಅಂತ ನಾಲ್ಗೆ ಹಂಗೆ ಮಾಡ್ತಿದೆ ಓಕೆ ಲವ್ ಯು ಕಣ್ಬಿಟ್ಕೊಳ್ಳೋದು ಸ್ಕೂಲಿಗೆ ಚೆನ್ನಾಗಿ ಓದು ಡಿಸೆಂಟಾಗಿ ಬುದ್ಧಿ ಕಲಿ ಡಿಸೆಂಟಾಗಿ ಸರಿ ಈಗ ಇಬ್ಬಿಬ್ರು ಮಕ್ಕಳು ನೀನೇ ಹೇಳ್ತೆ ಪಪ್ಪಂಗೆ ಅವನು ಅವನದೇ ಸ್ಟೈಲಲ್ಲಿ ಹೇಳ್ತಾರೆ ಮಿಸ್ ಯು ಮಿಸ್ ಯು ಮಿಸ್ ಯು ಸೋ ಮಚ್ ಮಿಸ್ ಯು ಅದೇ ಅದೇನು ಸೊಟ್ಟ ಕುಣಿಸ್ತಿರೋದು ಹಂಗೆ ಬಾಯ್ ಟೈಮ್ ಆಯಿತು ಅಪ್ಪ ಕಾರ್ ಬುಕ್ ಮಾಡು ನಾನೇ ಕುಷ್ಮಾ ಬಿಡ್ ನೀನು ಬೋ ಈಚೆಗೆ ಹೋಗ್ತಾ ಇದ್ದಾರಲ್ಲ ಪಾಪ ತೊಟ್ಲಿಗಾಗ್ತಾ ಬನ್ನಿ ಕಲಿ ಅವನು ಆರಾಮಾಗಿ ನಿದ್ದೆ ಮಾಡಲಿ ತೊಟ್ಲು ಒಳ್ಳೆ ಯೂಸ್ಫುಲ್ ಅವ್ನಿಗೀಗ ಆರಾಮಾಗಿ ನಿದ್ದೆ ಮಾಡ್ತಾನೆ ಹೌದು ಅದಂಗೆ ಸರಿ ಮಾಡ್ಕೊಡ್ತೀನಿ ಬಾ ಆಯ್ಸಿದೆ ತಾನೆ ಅಂಡಿಲಿ ಹಾಂ ನಾನು ಹೇಳ್ದೆ ನಿಲ್ಲಿಸಿ ಅಂತ ಹೇಳಿದೆ ವಾಶ್ರೂಮ್ಗೆ ಹೋದ್ರೆ ರಪ್ಪ ಹೋಗ್ತಾಯಿದೆ ಅಂತ ನೋಡ್ತಾ ಇರೋದವನು ಮಲೈಕತ್ತ ಇಲ್ಲ ಕಣಪ್ಪ ನಿಮ್ಮ ಮಗ ನಮ್ಮ ಪಪ್ಪ ಹೋಗ್ತಾ ಇದ್ದಾರಲ್ಲ ಕಳಿಸ್ಬಿಟ್ಬಿಟ್ಟು ಒಟ್ಟಿಗೆ ನಿದ್ದೆ ಮಾಡ್ಬಿಡೋಣ ಅಂತ ಅವನು ಆಟೋ ಬಂದೈತೆ ಕ್ಯಾಶ್ ಕೊಡಪ್ಪ ನಾನು ಗೂಗಲ್ ಪೇ ಫೋನ್ಪೇ ಮಾಡಿಕೊಡ್ತೀನಿ 2,000 ಹಾಕ್ಬೇಕು ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಸರಿ ವೆಯ್ಟ್ ಮಾಡ್ತಿದ್ದೆ ಬ್ಯಾಗ್ ಎಲ್ಲ ತೊಗೊಂಡ್ರಾ ಎಲ್ಲ ತೊಗೊಂಡಿದ್ದಾರೆ ನಾವು ದೇವ್ರ ಕೈ ಮುಗಿತಾ ಇದ್ದಾರೆ ಸುನಿಲ್ಲ ಯಾಕೆ ಚಿನ್ನಿ ಪಪ್ಪ ಡ್ಯೂಟಿಗೆ ಹೋಗ್ತದೆ ಅಂತ ನಿದ್ದೆ ಮಾಡ್ತಿಲ್ಲ ನೀನು ಅಂತ ಇದ್ದಾನೆ ಬುಜ್ಜಿ ಅಲ್ಲಿ ಹೊರಗಡೆನೇ ಇದ್ದಾನೆ ಅವ್ರ ಅಪ್ಪನಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ ಹುಷಾರು ಕಣಪ್ಪ ಶೈಲು ಅಲ್ಲಿ ನಿಂತ್ಕೊಂಡು ಕಳಿಸ್ಕೊಡ್ತಿದ್ದಾಳೆ ಈ ಸತಿ ಹೊರಗಡೆ ಅಂತೂ ಹೋಗೋಕ್ಕಾಗಿಲ್ಲ ಇವತ್ತು ಎದ್ದು ಅಲ್ಲಿಗೆ ಹೋಗಿದ್ದಾಳೆ ಇಲ್ಲಿ ಪಾಪ ಹತ್ರ ನಾನಿದ್ದೀನಿ ಕೆಳಗಡೆ ಹೋಗಿ ಅವ್ರನ್ನ ಬುಜ್ಜಿನೇ ಕಳಿಸ್ಕೊಡೋಕೆ ಹೋಗೋದು ಇಲ್ಲ ಶೈಲ ಬಂದಮೇಲೆ ನಾವು ಕೆಳಗಡೆ ಹೋಗ್ತೀನಿ ಪಪ್ಪಗೂ ಹೆಲ್ಪ್ ಮಾಡ್ತಿದ್ದೀನಿ ನೀನು ಪಪ್ಪನ ಬ್ಯಾಗ್ ಅಂತೂ ಅಳ್ಳಾಡ್ಸೋಕ್ಕಾಗಲ್ಲ ನಮ್ಮ ಕೈಲಿ
ಓಕೆ ಬಾಯ್ ಕೃಷ್ಣ. ಹುಷಾರು. ನೀನು ಹೋಗ್ತಿದ್ದೆ ಕೆಳಗಡೆ. ನಡೆಯತ್ತಲ್ಲ ಬಟ್ಟೆ ಕಟ್ಟಿಲ್ಲ ಗಾಳಿ ಕಳ್ಸ್ಕೊಡ್ಬತ್ತೀನಿ ನಾನು ಬುಜ್ಜಿನೂ ಹೋಗಿ ನೀನು ಒಳಗಡೆ ಪಾಪ ಹತ್ರ ಹೋಗು. ಇಲ್ಲಿ ನಿಂತ್ಗೆ ಕಾಣಿಸ್ತಾರೆ ಬೇಕಾದ್ರೆ ನೋಡು. ಬೈಂದ ಹಾಂ ಹಾಂ ನೀನು ಎಲ್ಲಿಗೆ ಹೋಗ್ತೀಯಾ? ಏನು ಪಪ್ಪನ ಜೊತೆ ನೀನು ಆರ್ಮಿಗೆ ಹೋಗ್ತೀಯಾ? ಬಾ. ಅಯ್ಯೋ ಟೈಮ್ ಆಗುತ್ತೆ ಬಾ ಪಪ್ಪಗೆ. ಓಕೆ ಬಾಯ್ ಟೇಕೆ ಹುಷಾರು ಪಾಪ ಹುಷಾರು ಹುಷಾರಪ್ಪ. ಶೈಲಿ ಒಳಗಡೆ ಹೋದ್ಲು ಮೇಲೆ ಅಲ್ಲಿ ಕಾಣಿಸ್ಬೋದು, ಅಲ್ಲಿ ಬಂದರೆ ನೀವು ಶೈಲಿಗೆ. ಹಾಂ ದೀಪಾವಳಿ ಅಂದ್ರೆ ಪಟಾಕಿ ಹೊಡಿತೀವಿ. ಹಾಂ ಆಗ್ಲೇ